ಮುಂಬೈ ಇಂಡಿಯನ್ಸ್ ಐಪಿಎಲ್ನ ಮೋಸ್ಟ್ ಸಕ್ಸಸ್ಫುಲ್ ಟೀಮ್. 5 ಸಲ ಚಾಂಪಿಯನ್ ಪಟ್ಟಕ್ಕೇರಿದಂಥ ಮೊದಲ ತಂಡ. ಅದರಲ್ಲೂ ಸ್ಟಾರ್ ಆಟಗಾರರ ದಂಡೆ ತುಂಬಿರುವಂಥ ಫ್ರಾಂಚೈಸಿ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಹಾಗೆ ಜಸ್ಪ್ರೀತ್ ಬುಮ್ರಾ ಹೀಗೆ ಎಲ್ಲರೂ ಕೂಡ ಟೀಮ್ ಇಂಡಿಯಾ ಆಟಗಾರರೇ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಮುಂಬೈ ಇಂಡಿಯನ್ಸ್ ಈ ಸೀಸನ್ನಲ್ಲಿ ಮತ್ತೆ ಕ್ಯಾಪ್ಟನ್ಸಿಯನ್ನು ಬದಲಾವಣೆ ಮಾಡುತ್ತಾ ಎನ್ನುವಂಥ ಚರ್ಚೆ ಶುರುವಾಗಿದೆ. ಹಾಗಾದರೆ ಹೊಸ ನಾಯಕ ಯಾರಾಗ್ತಾರೆ? ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯನ್ನು ಬಿಟ್ಟು ಕೊಡ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟಿಂಗ್, ಬೌಲಿಂಗ್, ಫಿನಿಷರ್ಸ್ ಹೀಗೆ ಟಾಪ್ ಟು ಬಾಟಮ್ ದಿ ಬೆಸ್ಟ್ ಪ್ಲೇಯರ್ಗಳನ್ನೇ ಹೊಂದಿರುವಂಥ ಮುಂಬೈ ಇಂಡಿಯನ್ಸ್ ತಂಡ 2020ರಲ್ಲಿ ಟ್ರೋಫಿ ಗೆದ್ದ ಬಳಿಕ ಮತ್ತೆ ಕಪ್ ಗೆದ್ದಿಲ್ಲ. ಹೀಗಾಗಿ 5 ಬಾರಿಯ ಚಾಂಪಿಯನ್ ನಾಯಕ ರೋಹಿತ್ ಶರ್ಮಾರನ್ನೇ ಕೆಳಗಿಳಿಸಿ 2024ರಲ್ಲಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಿದ್ರು. ಆದರೆ ಈ ಬದಲಾವಣೆ ಫ್ರಾಂಚೈಸಿಗೆ ಅಷ್ಟು ಈಸಿ ಇರಲಿಲ್ಲ. ಯಾಕಂದ್ರೆ ಅಭಿಮಾನಿಗಳು ಇದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ. ಆನ್ ಫೀಲ್ಡ್, ಆಫ್ ದಿ ಫೀಲ್ಡ್ನಲ್ಲಿ ತುಂಬಾನೇ ವಿರೋಧ ಮಾಡಿದ್ರು. 14 ಪಂದ್ಯಗಳ ಪೈಕಿ ಕೇವಲ 4 ಪಂದ್ಯಗಳನ್ನು ಮಾತ್ರ ಗೆದ್ದು ಆ ಸೀಸನ್ನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಸೀಸನ್ ಮುಗಿಸಿದ್ರು. ಇನ್ನು ಲಾಸ್ಟ್ ಇಯರ್ ಪ್ಲೇ ಆಫ್ಗೆ ಬಂದರೂ ಕೂಡ ಕ್ವಾಲಿಫೈಯರ್ 2ನಲ್ಲೇ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತು ಟೂರ್ನಿಗೆ ಗುಡ್ ಬೈ ಹೇಳಿದರು. ಆದರೆ ಈ ವರ್ಷ ಟ್ರೋಫಿ ಗೆಲ್ಲಲೇಬೇಕು ಎನ್ನುವಂಥ ಇಂಟೆನ್ಷನ್ನಲ್ಲಿರುವಂಥ ಮುಂಬೈನಲ್ಲಿ ಮತ್ತೆ ನಾಯಕತ್ವ ಬದಲಾಗುತ್ತಾ ಎನ್ನುವಂಥ ಚರ್ಚೆ ಶುರುವಾಗಿದೆ. ಭಾರತದ ಮಾಜಿ ಆಟಗಾರ ಕ್ರಿಸ್ ಶ್ರೀಕಾಂತ್ ಈ ಮಾತನ್ನ ಹೇಳಿದ್ದಾರೆ. ಸೂರ್ಯನಿಗೆ ನಾಯಕತ್ವ ಬಿಟ್ಟು ಕೊಡ್ತಾರಾ ಹಾರ್ದಿಕ್ ಪಾಂಡ್ಯ? 2026ರ ಐಪಿಎಲ್ಗೂ ಮುನ್ನ ಭಾರತದ ಮಾಜಿ ಆಯ್ಕೆಗಾರ ಕ್ರಿಸ್ ಶ್ರೀಕಾಂತ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿದ್ದಾರೆ. ನಾಯಕತ್ವದಲ್ಲಿ ಬದಲಾವಣೆ ಚಾನ್ಸಸ್ ಇದೆ ಎಂದಿದ್ದಾರೆ. ಭಾರತವನ್ನ T20 ವಿಶ್ವಕಪ್ಗೆ ಮುನ್ನಡೆಸಿದಂತ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕತ್ವದ ಜವಾಬ್ದಾರಿ ನೀಡಬಹುದು ಎಂದಿದ್ದಾರೆ. ಹಾಗೇನಾದ್ರೂ ಮಾಡಿದ್ರೆ ಫ್ರಾಂಚೈಸಿ ಮಾಲೀಕರು ಹಾಗೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಒಂದಾದ್ರೆ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಬಹುದು ಎಂದಿದ್ದಾರೆ. ಮುಂಬೈ ಫ್ರಾಂಚೈಸಿಯ ಅದೃಷ್ಟ ಬದಲಾವಣೆ ಮಾಡೋಕೆ ಈ ವರ್ಷ ಸೂರ್ಯ ಅವರನ್ನ ನಾಯಕನನ್ನಾಗಿ ಮಾಡಬೇಕು. ಯಾವಾಗ ಬೇಕಾದರೂ ಸೂರ್ಯ ಅವರನ್ನ ನಾಯಕನಾಗಿ ನೇಮಿಸಬಹುದು. ಹಾಗಂತ ಈಗಲೇ ಘೋಷಣೆ ಮಾಡಬೇಕು ಅಂತೇನಿಲ್ಲ. ಅಲ್ಲದೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ವಿಶ್ವಕಪ್ನ ವಿಜೇತ ನಾಯಕರು. ಪ್ರಸ್ತುತ ಹಾರ್ದಿಕ್ ಪಾಂಡ್ಯ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ದಾರೆ. ಸೊ ಇದೊಂಥರ ತಮಾಷೆಯ ಪರಿಸ್ಥಿತಿ ಅನಿಸುತ್ತೆ. ಹಾಗಂತ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆಯ ನಾಯಕನೇ. ಹಾರ್ದಿಕ್ ಪಾಂಡ್ಯ ಅಡಿಯಲ್ಲೇ ಇಬ್ಬರು T20 ವಿಶ್ವಕಪ್ ವಿಜೇತ ನಾಯಕರು ಈಗ ಆಡ್ತಾ ಇದ್ದಾರೆ ಅನ್ನೋದು ತಮ್ಮ ವಾದ ಎನ್ನುವ ಮೂಲಕ ಕ್ಯಾಪ್ಟನ್ಸಿ ಬದಲಾವಣೆ ಮಾಡಬೇಕು ಎಂದಿದ್ದಾರೆ. ಹಾರ್ದಿಕ್ ಸ್ವತಃ ನಾಯಕತ್ವ ಬಿಟ್ಟು ಕೊಡ್ತಾರಾ? ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಿರುವಂತ ಶ್ರೀಕಾಂತ್ ಸ್ವತಃ ಹಾರ್ದಿಕ್ ಪಾಂಡ್ಯ ಅವರೇ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡ್ಬೇಕು ಎಂದಿದ್ದಾರೆ. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಗೆಲ್ಲೋಕೆ ಹಾರ್ದಿಕ್ ಪಾಂಡ್ಯ ಪಾತ್ರ ದೊಡ್ಡದಿದೆ. ಹೀಗಿದ್ರೂ ಹಾರ್ದಿಕ್ ಪಾಂಡ್ಯ ಸ್ವತಃ IPLನಲ್ಲಿ ನಾಯಕತ್ವವನ್ನ ನಿರಾಕರಿಸಬೇಕು. ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರನ್ನ ಮುನ್ನಡೆಸೋಕೆ ಅವಕಾಶ ನೀಡಬೇಕು. ಹಾರ್ದಿಕ್ ಅವರೇ ಕ್ಯಾಪ್ಟನ್ಸಿಯನ್ನ ಬಿಟ್ಟು ಕೊಟ್ರೆ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಸೂರ್ಯ ಅವರ ಲೀಡರ್ಶಿಪ್ ತಗೊಂಡ್ರೆ ನಾನು ಅದನ್ನ ಬೆಂಬಲಿಸ್ತೇನೆ ಎಂದಿದ್ದಾರೆ. ಆದರೆ ಶ್ರೀಕಾಂತ್ ಅವರ ಸಲಹೆ ಜಾರಿಗೆ ಬರೋದು ಅಷ್ಟು ಈಸಿ ಇಲ್ಲ. IPL ಬೇರೆ, ಟೀಮ್ ಇಂಡಿಯಾ ನಾಯಕತ್ವವೇ ಬೇರೆ. ಆಕ್ಚುಲಿ ಇಲ್ಲಿ ಶ್ರೀಕಾಂತ್ ಅವರೇ ಪಾಂಡ್ಯ ಅವರೇ ಕ್ಯಾಪ್ಟನ್ಸಿಯನ್ನ ಬಿಟ್ಟುಕೊಡ್ಲಿ ಅಂತಿದ್ದಾರೆ. ಆದರೆ ಅದು ಸುಲಭದ ಮಾತಲ್ಲ. ಯಾಕಂದ್ರೆ IPLನಲ್ಲಿ ನಾಯಕತ್ವವೇ ಬೇರೆ, ಟೀಮ್ ಇಂಡಿಯಾ ನಾಯಕತ್ವವೇ ಬೇರೆ. ಸೊ ಇಲ್ಲಿ ಎರಡನ್ನು ಕೂಡ ಕಂಪೇರ್ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಅದು ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ದಾಗಲೇ ಹಾರ್ದಿಕ್ ಪಾಂಡ್ಯರನ್ನ ತಂದು ಪಟ್ಟಾಭಿಷೇಕ ಮಾಡಿದ್ರು. 2024ರಲ್ಲಿ ಪಾಂಡ್ಯ ನಾಯಕತ್ವದಲ್ಲಿ IPLನೂ ಆಡಿದ್ರು. ಅಂಡ್ ಈ IPL ಆದ್ಮೇಲೆ ಮತ್ತೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ T20 ವಿಶ್ವಕಪ್ ಆಡಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಅಂಡ್ ನೆಕ್ಸ್ಟ್ ಈಗ 2026ರಲ್ಲಿ ಸೂರ್ಯ ನಾಯಕತ್ವದಲ್ಲಿ ಭಾರತ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಸೊ ಈ ಎರಡೂ ಟೂರ್ನಿಗಳಲ್ಲೂ ಭಾರತದ ಗೆಲುವಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕೊಡುಗೆ ತುಂಬಾನೇ ದೊಡ್ಡದಿದೆ. ಹಾಗೆ ನೋಡಿದ್ರೆ KL ರಾಹುಲ್ ಕೂಡ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ. ಆದರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕರ್ನಾಟಕದ ಪರ ದೇವದತ್ ಪಡಿಕ್ಕಲ್ ಹಾಗೆ ಮಯಾಂಕ್ ಅಗರ್ವಾಲ್ ಕೈ ಕೆಳಗೂ ಕೂಡ ಆಡ್ತಾರೆ. ಸೊ ಹಾಗೆ ಇವರ ಜೊತೆಗೆ ಸಾಕಷ್ಟು ಆಟಗಾರರದ್ದು ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಪಾಂಡ್ಯ ಏನು ಕ್ರಿಕೆಟ್ನಲ್ಲಿ ಫ್ರೆಶರ್ ಕೂಡ ಅಲ್ಲ. ಸೊ IPLನಲ್ಲಿ ನಾಯಕನಾಗಿ ಗುಜರಾತ್ ತಂಡಕ್ಕೆ ಕಪ್ ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ. ಸೊ ಇದೇ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ಅವರಿಗೆ ನಾಯಕತ್ವ ನೀಡಿತ್ತು.
ಸೊ ಈ ವರ್ಷ ಕೂಡ ಅದೇ ಫಾರ್ಮುಲಾ ಕಂಟಿನ್ಯೂ ಆಗಬಹುದು. ಅಂದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಅಡಿಯಲ್ಲೇ ಟೀಮ್ ಕಂಟಿನ್ಯೂ ಆಗುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ನಲ್ಲಿ ಸ್ಟಾರ್ ಆಟಗಾರರ ದಂಡೆ ಇರೋದ್ರಿಂದ ಇಲ್ಲಿ ಟೀಮ್ ಎಫರ್ಟ್ ಬಂದ್ರೆ ಗೆಲುವು ಕೂಡ ಸುಲಭ ಆಗುತ್ತೆ. ಸೊ ರೋಹಿತ್ ಶರ್ಮಾರನ್ನೇ ನಾಯಕತ್ವದಿಂದ ಇಳಿಸಿರುವಂತ ಫ್ರಾಂಚೈಸಿ ಸೂರ್ಯನಿಗೆ ಪಟ್ಟ ಕಟ್ಟುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೂರ್ಯ ಅಥವಾ ಪಾಂಡ್ಯ ಅಂತ ಬಂದಾಗ ಯಾರು ಕ್ಯಾಪ್ಟನ್ ಆದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.